ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹಾಲು ಕುಡಿದಷ್ಟು ಅಲ್ಲ, ಹೊಟ್ಟೆ ತುಂಬ ಆಲ್ಕೋಹಾಲ್ ಕುಡಿದಷ್ಟು ಖುಷಿ ಆಗ್ತದೆ. ಹೌದಣ್ಣ, ಇದಕ್ಕೆ ತಾನೇ ನಾವು ಇಷ್ಟು ದಿನ ಕಾದಿದ್ದು. ಸದ್ಯ ದೊಡ್ಡ ತಲೆನೋವು ದೂರ ಆಯ್ತು. ಏನ್ ಮುಂದೆ ನೆಮ್ಮದಿಯಾಗಿ ರಾಜ್ಯಭಾರ ನಡೆಸ್ಬೋದು. ಹೌದು ಸಿಸ್ಟರ್, ಈ ರಾಜ್ಯಕ್ಕೆ ನೀನೇ ರಾಣಿ, ನಾನೇ ಮಂತ್ರಿ, ನಿನ್ನ ಮಗ ಜಯದೇವಿ ಜೂನಿಯರ್ ಕೌರವೇಂದ್ರ ಮುಂದಿನ ಮಹಾರಾಜ. ಓ ಏನು ಮಾಮ್ ಅಂಡ್ ಮಾಮ್ಸ್ ನನ್ನ ಬಗ್ಗೆ ಏನೋ ಮಾತಾಡ್ತಾರಂಗಿದೆ. ಸಿಸ್ಟರ್ ಬಂದ ನೋಡು, ಜೂನಿಯರ್ ಕೌರವೇಂದ್ರ ಚಲದಂಕಮಲ್ಲ ನಿನ್ನ ಮಗ. ಅಳೆವಯ್ಯ ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ ಕಣು. ನಾವು ನಮ್ಮ ಕತೆ ಮುಗದೆ ಹೋಯ್ತು ಅಂತ ಅಂದ್ಕೊಂಡಾಗ ಕಟ್ ಮಾಡಿದ್ರೆ ಕಾನಿಮೆಟ್ಟಿಷ್ಟು ಕತ್ತೆನೇ ಚೇಂಜ್ ಮಾಡ್ಬಿಡಿದಿಲ್ಲ ಅಳೆವಯ್ಯ. ನೀನ್ ಅಲ್ಲೇ ಇರು, ಮುತ್ತೆಲ್ಲ ಕೊಡ್ಬೇಡ, ನನಗೆ ಒಂಥರ ಅನ್ಸುತ್ತೆ. ನೀನ್ ಎಷ್ಟೇ ದೊಡ್ಡವನಾದ್ರೂ ನನಗೆ ಚಿಕ್ಕ ಮಗುನೇ ಕಣೋ. ನೀ ಚಿಕ್ಕವನಾಗಿದ್ದಾಗ ನೀನು ಅಂಡ ಬೆಳೆದಿಲ್ವಾ? ಮುದ್ದು ಮಾಡ್ತಿದ್ದೆ ಕಣೋ, ಬಡ್ಲೆಲ್ಲ ಹಾಕೊಂಡು ಜೋ ಜೋ ಕಂದ ಅಂತ ಜೋಗಲಾಡ್ತಿದ್ದೆ. ಈಗ ಮುದ್ದು ಮಾಡಕ್ಕಾಗಲ್ವಲ್ಲ, ಅದಕ್ಕೆ ಮುತ್ತು ಕೊಡಕ್ ಬಂದೆ. ಬೇರೆ ಆಲ್ಟರ್ನೇಟಿವ್ ಅಲ್ಲಿ ಕೊಟ್ಬಿಡು, ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಬಿಡು, ತಗೊಂಡ್ಬಿಡ್ತೀನಿ. ಈ ತರ ಡೈರೆಕ್ಟ್ ಆಗಿ ತಗೊಳ್ಳೋದಕ್ಕೆ ನನಗೆ ಚಿಕ್ಕ ಮಗು ಅಲ್ಲ ಮಾಮ್ಸ್. ಆಯ್ತು ಬಿಡಪ್ಪ, ಹಾಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ. ಮುಗೀತಾ ನಿಮ್ಮಿಬ್ರು ಪ್ರೀತಿಯ ಮಾತು? ಇನ್ ನಾನ್ ಮಾತಾಡ್ಬೋದಾ? ಪೂಜಿಸೆ, ನಮ್ಮ ಪಪ್ಪಿ ಪುರಾಣ ಮುಗೀತು, ಇನ್ ನಿನ್ ಪುರಾಣ, ಸಾರಿ ನಿನ್ ಕತೆ ಶುರು ಮಾಡು. ಅದು ಏನ್ ಹೇಳ್ತೀಯೋ ಹೇಳು, ನಾವು ಕೇಳೋದಕ್ಕೆ ತಯಾರಾಗಿದ್ದೇವೆ. ಅಣ್ಣ, ನಾವೀಗ ಏನ್ ಮಾಡ್ಬೇಕು ಅಂದ್ರೆ, ಅವಳು ಭಾಗ್ಯನ ಕರ್ಕೊಂಡು ಮನೆಯಿಂದ ಆಚೆ ಹೋಗ್ತಿದ್ದಾಳೆ. ಅವ್ರು ಹೊರಗೆ ಹೋಗೋ ತನಕ ಗೌತಮ್ ಮನೆಯಿಂದ ಹೊರಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಗೌತಮ್ ಅವನ ತಾಯಿ ಮುಖ ನೋಡ್ಕೊಡ್ತು. ಅವ್ರು ಹೋಗಲ್ಲ ಸಿಸ್ಟರ್, ಅವ್ರ ಮುಖ ನೋಡೋದ್ ಬಿಡು, ಅವ್ರ ನೆರಳು ಕಂಡ್ರೆ ಹುಡ್ಕೊಂಡ್ಬಿಡ್ತಾನೆ. ಅವನೇಕ್ ಹೋಗ್ತಾನೆ ಸಿಸ್ಟೇ? ಅವನ್ 2 ದಿವಸ ರೂಮ್ ಬಿಟ್ಟು ಹೊರಗನೆ ಬರಲ್ಲ. ಹಿಂಗಾಯ್ತಲ್ಲ ಅಂತ ಒಳಗಡೆ ಪ್ಯಾತೋ ಮೂಡಲ್ಲೇ ಇರ್ತಾನೆ. ಮೊದಲ ಸೆಂಟಿಮೆಂಟಲ್ ಮನುಷ್ಯ, ಇಷ್ಟೆಲ್ಲ ಆದ್ಮೇಲೆ ಕೇಳ್ಬೇಕಾ? ಅಯ್ಯೋ ಹಿಂಗಾಯ್ತಲ್ಲ ಅಂತ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾನೆ. ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡೋಂಟ್ ವರಿ ಸಿಸ್ಟರ್. ನೀನ್ ಹೇಳೋದು ನಿಜ ಅಣ್ಣ, ಆದ್ರೆ ಒಂದು ವಿಷಯ ನೆನ್ಪಿಟ್ಕೊ, ಅವ್ರು ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಇರೋ ತನಕ ಅವ್ರನ್ನ ಏನೂ ಮಾಡಬಾರ್ದು. ಅವ್ರ ಆಚೆ ಕಾಲು ಹಿಡಿತಿದ್ದಾಗೆ ಅವ್ರ ಕತೆನ ಮುಗಿಸ್ಬಿಡ್ಬೇಕು. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ ಅಣ್ಣ. ಪ್ರಾಬ್ಲಮ್ ಏನ್ ಸಿಸ್ಟರ್? ಅವಳನ್ನ ಆಚೆ ಹಾಕದ ಮುಂಚೆ ಅವಳಿಗೆ ಏನಾದರೂ ಅವಳೇ ನಿಜವಾದ ತಂಗಿದ ಏನಾದರೂ ಗೊತ್ತಾಗಿದೆಯಾ? ಹೌದಲ್ವಾ ಮಾಮ್, ಈ ಚಾನ್ಸಸ್ಸು ಇದೆ. ಅದೇನಾದ್ರೂ ನಿಜ ಆದ್ರೆ ನಮ್ ಬುಡಕ್ಕೆ ಬಿಸಿನೀರಂತೂ ಪಕ್ಕ. ಹಳೇಮಯ್ಯ, ಹಂಗೇನಾಗಕ್ ಸಾಧ್ಯನೇ ಇಲ್ಲ. ಹಂಗೇನಾದ್ರೂ ಆಗಿದ್ದಿದ್ರೆ ಅವಳು ಫೈಲನ್ನ ಯಾಕೆ ಶತ್ರು ಕೈಲಿ ಕೊಡಕ್ ಹೋಗ್ತಾ ಇದ್ಲು? ಅಂತ ಮಂಟಿನ ಕೆಲಸನ ಅವಳು ಯಾಕಪ್ಪ ಮಾಡ್ತಿದ್ಲು? ಕಣ್ಣ ಮುಂದೆ ಮೃಷ್ಟಾನ್ನ ಇಟ್ಟುಕೊಂಡು ಯಾರಾದ್ರೂ ಅಕ್ಕ ಹಣ ಅಂತ ಬೇಡಕ್ ಹೋಗ್ತಾರೇನೋ? ನೀನೇ ಯೋಚನೆ ಮಾಡು ಸ್ವಲ್ಪ. ಅದು ಕರೆಕ್ಟ್ ಅನ್ನು, ನೀನ್ ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ಬಿಟಾಕೋ ಮಾಮ್, ನೋ ವರೀಸ್. ಅಣ್ಣ, ಈಗ ನೀನೊಂದು ಕೆಲಸ ಮಾಡಬೇಕು. ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಅವ್ರ ಮೇಲೊಂದು ಕಣ್ಣಿಟ್ಟಿರ್ಬೇಕು. ಈ ಜವಾಬ್ದಾರಿ ನಿಂದು. ಪಕ್ಕಿ ಸಿಸ್ಟರ್. ಈ ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮೀಕಾಂತ ಪತ್ತೇದಾರಿ ಮಾಡೋದ್ರಲ್ಲಿ ಎತ್ತಿದ ಕೈ. ನನ್ನ ಹತ್ರ ಜೂನಿಯರ್ ಅಜಿತ್ ದೋವಲ್ ಇದ್ದಂಗೆ, ಜೇಮ್ಸ್ ಬಾಂಡ್ ಸ್ಯಾಂಡಲ್ವುಡ್ ವರ್ಷನ್. ಸನ್ಮಾನ್ಯ ಮಾವನವರೇ, ಬಿಲ್ಡಪ್ ಕೊಟ್ಟಿದ್ದು ಸಾಕು, ಅದಕ್ಕೆ ತಕ್ಕಂಗೆ ಕೆಲಸನೂ ಮಾಡಿ. ಇದು ಬರೀ ಎಣ್ಣೆ ಅಲ್ಲ, ದುಃಖಕ್ಕೆ ಪೇನ್ ಕಿಲ್ಲರ್, ಖುಷಿಗೆ ಎನರ್ಜಿ ಬೂಸ್ಟರ್, ಸುಖಕ್ಕೆ ಮತ್ತೆ ದುಃಖಕ್ಕೆ ಏಕಕಾಲದಲ್ಲಿ ಉಪಯೋಗಕ್ಕೆ ಬರುವಂತ ಅಪರೂಪದ ಪದಾರ್ಥ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಸ್ವಲ್ಪ ಒಳಗೋದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಆತ್ಮಶಾಂತಿ ಪ್ರಾಪ್ತಿಯಾಗತ್ತೆ. ಜಾಸ್ತಿ ಆದ್ರೆ ಓಂ ಶಾಂತಿ. ಮನುಷ್ಯ ಕುಲದ ದೊಡ್ಡ ಅತಿ ಮಹತ್ತರವಾದ ಸಂಶೋಧನೆ ಅಂದ್ರೆ ಎಣ್ಣೆ. ಏನು ಏ ಬಲ್ಲವನೇ ಬಲ್ಲ ಎಣ್ಣೆಯ ಮಜವ, ಎಣ್ಣೆಯ ಮಜವ. ಓ ಸಿಸ್ಟರ್, ವೆಲ್ಕಮ್. ಅಣ್ಣ,
ನಾನು ಮುಗಿಯಕ್ಕೆ ಅಲ್ಲ ಹೇಳಿದ್ದು, ನೀನು ಅಪಾರ್ಥ ಮಾಡ್ಕೋಬೇಡ, ಬಾ ಕೂತ್ಕೋ ಹಾಗೆ. ಸಿಸ್ಟರ್, ಈಗ ಹೇಳು, ಏನ್ ಮ್ಯಾಟ್ರು? ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾಯ್ತಾ? ಅದ್ ಕೇಳಕ್ಕೆ ಬಂದೆ. ಅವರಂದ್ರೆ ಯಾರು? ಅದೇ ಅಣ್ಣ, ನಮ್ಮ ಪಾಲಿಗೆ ರಾಹು ಕೇತು ಅಮ್ಮ ಮಗಳು. ಓ ಅವ್ರ ಗೊತ್ತಿಲ್ವಲ್ಲ. ಸಾರಿ ಸಿಸ್ಟರ್, ನೋ ಇನ್ಫಾರ್ಮೇಶನ್. ಅಣ್ಣ, ನಾನು ನಿನಗೆ ಹೇಳ್ದೆ ತಾನೆ ಅವಳ ಅಮ್ಮನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು, ಫಾಲೋ ಮಾಡು ಅಂತ. ಯಾಕೆ ಮಾಡಿಲ್ಲ? ಒನ್ಸ್ ಅಗೇನ್ ಸಾರಿ ಸಿಸ್ಟರ್. ಅದು ಹಳೆಮಯ್ಯ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ನಲ್ಲ, ಅದೇ ಖುಷಿಲಿ ಮೈ ಮರೆಸ್ಬಿಟ್ಟಿದ್ದೆ ಸಿಸ್ಟರ್. ಆ ಗ್ಯಾಪಲ್ಲಿ ಅವರಿಬ್ರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಅದೇ ಬೇಜಾರಲ್ಲಿ ಇನ್ನೊಂದು ಪೆಗ್ ಹಾಕ್ತೀನಿ. ಅಣ್ಣ ತಂಗಿ ಡಿಸ್ಕಷನ್, ನಾನು ಜಾಯ್ನ್ ಆಗ್ಬೋದಾ? ಜೈ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನ್ ಮಾಮ್? ನಿಮ್ಮ ಮಾವನಿಗೆ ಅಮ್ಮ ಮಗಳು ಎಲ್ಲಿ ಹೋಗ್ತಾರೆ ಅಂತ ಒಂದು ಕಣ್ಣಿಡು ಅಂತ ಹೇಳಿದ್ದೆ. ಆ ಕೆಲಸ ಮಾಡಿದ್ಬಿಟ್ಟು ಕೂತ್ಕೊಂಡು ಕುಡಿತಾ ಇದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಈಗೇನು ಮಾಡೋದು? ಮಾಮ್ಸ್, ಏನ್ ಮಾಮ್ಸ್ ನೀನು? ಕೊಟ್ಟಿರೋ ಒಂದ್ ಕೆಲಸ ನೆಟ್ಟಿಗೆ ಮಾಡಕ್ ಬರಲ್ವಾ? ಹೇಳ್ಕೊಳ್ಳೋದಕ್ಕೆ ಸೀನಿಯರ್ ಬೇರೆ. ಜೈ, ಅವ್ರು ಎಲ್ಲಿದ್ದಾರೆ ಅಂತ ಈಗ ನೀನೇ ಕಂಡುಹಿಡಿಬೇಕು. ಮಾಮ್, ಡೋಂಟ್ ವರಿ, ನಾನು ನೋಡ್ಕೋತೀನಿ. ತಾವು ಸೇವನೆ ಮಾಡಿ ಮಾಡಿ. ಸಿಸ್ಟರ್ ಡೋಂಟ್ ವರಿ, ನನ್ನ ಹಳೆಮಯ್ಯ, ನನ್ನ ಶಿಷ್ಯ ಜೂನಿಯರ್ ಕೌರವೇಂದ್ರ ನೋಡ್ಕೋತಾನೆ. ಈ ತಂಡಕ್ಕೂ ಹೋಗಿ ಹೋಗಿ ನಿನಗೆ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ.